ನಾವು ಮಾಧ್ಯಮದ ಮುಖಾಂತರ ಹೊರಗಡೆ ತರುವ ಉದ್ದೇಶ ಏನಪ್ಪ ಅಂದರೆ ಹೋರಾಟಗಾರರಿಗೆ ಗೊತ್ತಾಗಲಿ ಯಾವ ರೀತಿಯಲ್ಲಿ ಸಂಕಷ್ಟದಲ್ಲಿ ಇದ್ದಾರೆ ಅನ್ನುವಂತಹ ವಿಚಾರ ಹೊರಗಡೆ ಬರಲಿ ಅನ್ನುವಂತಹ ಒಂದೇ ಒಂದು ಉದ್ದೇಶಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸೊ ಇನ್ಯಾರಾದರೂ ಇಂತಹ ಒಂದು ದುಡುಕಿ ನಿರ್ಧಾರಗಳನ್ನು ತೆಗೋತಾ ಇದ್ದರೆ ಅವರಿಗೂ ಕೂಡ ಒಂದು ರೀತಿಯಲ್ಲಿ ಪಾಠ ಆಗಿರಲಿ ಅಂತ. ಇದು ಎಲ್ರಿಗೂ ಒಂದು ರೀತಿಯಲ್ಲಿ ಪಾಠ ಆಗಿರುತ್ತೆ. ಅಂದರೆ ಹೋರಾಟಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇಲ್ಲ, ಆದರೆ ಇಂತಹ ಕೃತ್ಯಗಳನ್ನು ಮಾಡಬೇಡಿ. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ನಮ್ಮ ಈ ಒಂದು ವೀಕ್ಷಕರಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡುವಂತಹ ಹಲವು ಮಂದಿ ಬಹುತೇಕ ಜನ ಹೋರಾಟಗಾರರಾಗಿದ್ದಾರೆ. ಸೊ ಆ ಒಂದು ಕಾರಣದಿಂದಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು ನಿಮಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟು. ಅಂದರೆ ಇದನ್ನು ನೀವು ಅರ್ಥ ಮಾಡಿಕೊಳ್ಳಿಲ್ಲ ಅಂದರೆ ನಿಮ್ಮ ಮೇಲೆ ಕೂಡ ಪ್ರಕರಣ ದಾಖಲಾಗುತ್ತೆ. ಸೊ ಇಂತಹ ಒಂದು ಘಟನೆ ನಡೆದಂತಹ ಸ್ಫೋಟಕ ಆಡಿಯೋ ಒಂದನ್ನು ಇಲ್ಲಿ ರಿಲೀಸ್ ಮಾಡ್ತಾ ಇದ್ದೇನೆ. ಸೊ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಮಾತ್ರ ಅಲ್ಲ, ಇದನ್ನು ನಿಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಳಿ. ಸೊ ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾದಂತಹ ಅಪ್ಡೇಟ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೇವೆ. ನಾವು ಈ ಒಂದು ಸಮಾಜವನ್ನು ಉದ್ಧಾರ ಮಾಡಬೇಕು ಅಂತಾನೋ ಅಥವಾ ಏನಾದರೂ ಅನ್ಯಾಯ ಆಗ್ತಾ ಇದೆ ಅಂತಾನೋ ನಿರಂತರವಾಗಿ ಹೋರಾಟಗಳು ಅದು ಇದು ಅಂತ ಮಾಡ್ತಾ ಇರ್ತೇವೆ. ಆದರೆ ಇಂಡಿವಿಜುವಲ್ ಆಗಿ ನೋಡಿ, ಎಲ್ಲದಕ್ಕೂ ಅರ್ಹ ವ್ಯಕ್ತಿಗಳಲ್ಲ. ಬಹುತೇಕ ಹೋರಾಟಗಾರರು ಬಡತನ ರೇಖೆಗಿಂತ ಕಡಿಮೆ, ಅಂದರೆ ಒಂದು ಹೊತ್ತಿನ ಊಟಕ್ಕೋಸ್ಕರ ದಿನನಿತ್ಯ ಕೂಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳು. ಸೊ ಅಂತಹ ವ್ಯಕ್ತಿಗಳ ಮೇಲೆ ದೂರುಗಳು ದಾಖಲಾದರೆ ಏನು ಮಾಡಬೇಕಾಗತ್ತೆ? ಪೊಲೀಸರ ಕಿರಿಕಿರಿ ಬೇರೆ, ಎಲ್ಲಿದೆಯಾ ಬಾ, ಆಮೇಲೆ ಏನು ಈ ಒಂದು ವಿಚಾರದಲ್ಲಿ ನೋಟಿಸ್ ಇದೆ ಬಂದು ಹಾಜರಾಗಬೇಕು, ಅದು ಇದು ಅಂತ ಹೇಳ್ತಾ ಹೋದರೆ 1 ವಾರ 2 ವಾರ ಅಂತ ಇದರಲ್ಲಿ ದಿನ ದೂಡಬೇಕಾದಂತಹ ಪರಿಸ್ಥಿತಿ ಬಂದರೆ, ಕೋರ್ಟು ಕಚೇರಿ ಅಂತ ಬಂದರೆ ಆವಾಗ ಇಲ್ಲಿ ಹಸಿವಿನಿಂದ ನರಳಬೇಕಾದದ್ದು ತಮ್ಮದೇ ಕುಟುಂಬ. ಸೊ ಅದರಿಂದಾಗಿ ಬಹಳಷ್ಟು ಜಾಗರೂಕತೆಯಿಂದ ತಮ್ಮ ಹೆಜ್ಜೆಗಳನ್ನು ಮುಂದೆ ಇಡಿ. ಯಾಕಂತ ಕೇಳಿದರೆ ಹೋರಾಟದಲ್ಲಿ ಭಾಗಿಯಾಗಿ ಯಾವುದೇ ತಪ್ಪಿಲ್ಲ, ಆದರೆ ಇಂತಹ ವಿಚಾರಗಳನ್ನು ಮಾಡುವುದಕ್ಕಿಂತಲೂ ಮೊದಲು ಜಾಗೃತರಾಗಿರಿ. ಸೊ 3 ವಿಡಿಯೋವನ್ನು ನಿಮಗೆ ಕೇಳಿಸ್ತಾ ಹೋಗ್ತೀನಿ. ಒಂದು ಪೊಲೀಸ್ ಕರೆ ಮಾಡಿದಂತಹ ವಿಡಿಯೋ, ಆಮೇಲೆ ಈ ಒಂದು ಕರೆಯಿಂದಾಗಿ ಹೆದರಿದಂತಹ ಈ ಒಂದು ಹೋರಾಟಗಾರ ನಂತರ ಕಳಕಳಿಯಿಂದ ವಿನಂತಿ ಮಾಡಿಕೊಂಡಂತಹ 2 ಆಡಿಯೋಗಳು. ಸೊ ಇದನ್ನು ಯಾಕೆ ನಿಮಗೆ ಕೇಳಿಸ್ತಾ ಇದ್ದೇನೆಂದರೆ, ಹೋರಾಟ ಅದು ಇದು ಅಂತ ಹೋರಾಟ ಮಾಡ್ತಾ ಇರ್ತಾರೆ, ಅದಕ್ಕೆ ಸೇರ್ತಾ ಇರಬೇಕು, ನಾವು ಕೈ ಜೋಡಿಸಬೇಕು. ಆದರೆ ಇಂಡಿವಿಜುವಲ್ ಆಗಿ, ಅಂದರೆ ನಮ್ಮ ಪರ್ಸನಲ್ ವಿಚಾರಗಳನ್ನು ಬಿಟ್ಟು ನಾವು ಇಂತಹ ಹೋರಾಟಗಳಲ್ಲಿ ಧುಮುಕಿದ್ದೇ ಆಗಿದ್ದಲ್ಲಿ ನಮ್ಮ ಕುಟುಂಬ ಅಲ್ಲಿ ಶಾಶ್ವತವಾಗಿ ಹಸಿವಿನಿಂದ ನರಳಬೇಕಾಗುತ್ತೆ. ಅದನ್ನು ಮಾತ್ರ ಯೋಚನೆಯಲ್ಲಿಟ್ಟುಕೊಂಡು ತಾವು ಏನು ಮಾಡ್ತಾ ಇದ್ದೇವೆ ಅನ್ನೋದನ್ನು ಹರಿಸಬೇಕು. ಇದು ಎಲ್ರಿಗೂ ಒಂದು ರೀತಿಯಲ್ಲಿ ಪಾಠ ಆಗಿರುತ್ತೆ. ಅಂದರೆ ಹೋರಾಟಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇಲ್ಲ, ಆದರೆ ಇಂತಹ ಕೃತ್ಯಗಳನ್ನು ಮಾಡಬೇಡಿ. ಇವರು ಮಾಡಿದಂತಹ ತಪ್ಪು ಏನು ಅನ್ನೋದನ್ನು ಮೊದಲು ವಿವರಿಸ್ತಾ ಹೋಗ್ತೀನಿ. ಇದು ಸೌಜನ್ಯಪರ ಹೋರಾಟದಲ್ಲಿ ಗುರುತಿಸಿಕೊಂಡಂತಹ ಮಹೇಶ್ ತಿಮ್ಮರೋಡಿ ಅವರ ಗಡಿಪಾರು ವಿಚಾರದಲ್ಲಿ ಬಂದಂತಹ ಒಂದು ಇಶ್ಯೂ. ಸೊ ಈ ಒಂದು ಸಂದರ್ಭದಲ್ಲಿ ಅವರು ದಕ್ಷಿಣ ಕನ್ನಡ ಜಿಲ್ಲಾ SP-ಗೆ ಮೇಲ್ ಹಾಕ್ತಾರೆ, ಇಮೇಲ್ ಮಾಡ್ತಾರೆ. ಬಹಳಷ್ಟು ತಿಂಗಳುಗಳು ಕಳೀತು ಅಂತ ಕಾಣಿಸುತ್ತೆ. ಮೇಲ್ ಯಾವ ರೀತಿಯಲ್ಲಿ ಹಾಕಿದ್ದಾರೆ ಅನ್ನೋದರ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ. ಸೊ ಅವರು ಏನು ಆಡಿಯೋದಲ್ಲಿ ಹೇಳ್ತಾರೆ ಅದನ್ನು ಮಾತ್ರ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಜಾಗರೂಕರಾಗಿರುವಂತಹ ಮೆಸೇಜನ್ನು ನಿಮ್ಮ ಮುಂದೆ ಇವತ್ತು ಕೊಡ್ತಾ ಇರುವಂಥದ್ದು. ಸೊ ಅವರು ಏನೋ ಒಂದು ಇಮೇಲ್ ಮಾಡಿದ್ದಾರೆ. ಸೊ ಆ ಒಂದು ಇಮೇಲ್ಗೆ ಸರಿಸುಮಾರು 6-7 ತಿಂಗಳುಗಳ ನಂತರ ಇವತ್ತು ಪೊಲೀಸ್ ಆ್ಯಕ್ಷನ್ ತಗೊಳ್ತಾ ಇರುವಂಥದ್ದು. ಸೊ ಆ ಒಂದು ಮೇಲ್ನ ಡಿಪೆಂಡ್ ಆಗಿ ನೀವು ಮೇಲ್ ಮಾಡಿದ್ದೀರಾ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ. ಅಂದರೆ ಯಾವ ರೀತಿಯಲ್ಲಿ ಮೇಲ್ ಮಾಡಿರ್ಬೋದು, ಮೇ ಬಿ ವಿದ್ಯಾವಂತರಲ್ಲದೇ ಇರ್ಬೋದು. ಸೊ ಅಚಾತುರ್ಯದಿಂದ ಅಥವಾ ಏನೋ ಒಂದು ಈ ಒಂದು ಹೋರಾಟದ ಕಿಚ್ಚು ಅಥವಾ ಹೋರಾಟದ ಅಲೆಯಲ್ಲಿ ತೇಲಿಕೊಂಡು ಇಂತಹ ವಿಚಾರಗಳು ಮಾಡಿರ್ಬೋದು, ದುಡುಕಿನಿಂದ ಕೈಗೊಂಡಂತಹ ನಿರ್ಧಾರಗಳಿರ್ಬೋದು. ಸೊ ಇವೆಲ್ಲ ಕಾರಣಗಳಿಂದಾಗಿ ಇಂತಹ ಅಚಾತುರ್ಯಗಳು ನಡೆದಿರ್ಬೋದು. ಮೇ ಬಿ ಆ ಒಂದು ಮೇಲ್ ಏನು ಅನ್ನೋದು ಅವರಿಗೂ ಕೂಡ ಸ್ವತಃ ಗೊತ್ತಿಲ್ಲ, ಏನು ಹಾಕಿದ್ದೀನಿ, ಅಥವಾ ವಾಟ್ಸಪ್ಪಲ್ಲಿ ಬಂದಂತಹ ಆ ಒಂದು ಏನಾದರೂ ಆರ್ಟಿಕಲನ್ನು ಕಾಪಿ ಪೇಸ್ಟ್ ಮಾಡಿ ಮೇ ಬಿ ಕಳಿಸಿರ್ಬೋದು. ಅದರಲ್ಲಿ ಏನಾದರೂ ಅನಾಹುತಗಳು ಇದೆ ಅಂತಿದ್ರೆ ಅದು ಇವರು ಇವತ್ತು ಮೈ ಮೇಲೆ ಹೇಳ್ಕೊಂಡಿರುವಂಥದ್ದು. ಇದು ಎಲ್ಲರಿಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಈ ಒಂದು ಆಡಿಯೋವನ್ನು ಮೊದಲು ಕೇಳ್ಕೊಂಬನ್ನಿ. ಹಲೋ ಹಲೋ, ಮಂಜುನಾಥ್ ಅವರಲ್ಲ? ಯಾರು ಹೇಳಿ? ಇದು ಪುತ್ತೂರಿಂದ ಪೊಲೀಸ್ನವರು. ಹೇಳಿ. ಮಂಜುನಾಥ್ ಅವರಲ್ಲ? ಹೌದು ಹೇಳಿ. ಸರ್, ಇದೇಂದ್ರ ನಿಮ್ಗೊಂದು ನೋಟಿಸ್ ಇತ್ತು ಒಂದು ಕೇಸಲ್ಲಿ. ಯಾವ್ದು ಕೇಸಲ್ಲ ಸರ್? ಯಾವ್ದಂತ ಹೇಳಿದ್ರೆ ನಿಮ್ಮ ಹತ್ರ ಇವ್ರದ್ದು ಸುಪ್ರೀತ್ ಅಂತ ಹೇಳಿ ಒಂದು ಇಮೇಲ್ ಐಡಿ ಇದೆ ನಿಮ್ಮ ಹತ್ರ. ಹಲೋ, ಹೇಳಿ ಹೇಳಿ. ಸುಪ್ರೀತ್ ಕುಮಾರ್ 709 ನಿಮ್ದೆ ಅಲ್ವಾ? ಹೇಳಿ ಸರ್. ಅದು ಪುತ್ತೂರು AC ಒಂದು ಮೇಲ್ ಮಾಡಿದಿರಲ್ಲ? ಹೌದು ಸರ್.
ತಿಮ್ರೋಡಿನ ಗಡಿಪಾರ್ ಮಾಡಿದ್ರೆ ಅದಾಗುತ್ತೆ ಇದಾಗುತ್ತೆ ಅಂತ ಹೇಳಿ. ಹಾ ಸರ್. ಅವ್ನ್ ಕೇಸ್ ಆಗಿದೆ ನಿಮ್ ಮೇಲೆ. ಹಾ ನೋಟಿಸ್ ಇದೆ ನಿಮ್ಗೊಂದು. ಹೌದಾ? ಎಲ್ಲಿದ್ದೀರಿ ಸರ್ ನಾ ಹೊರಗಡೆ ಇದ್ದೀನಿ, ನಾನು ಕೇರಳದಲ್ಲಿ ಇದ್ದೀನಿ. ಕನ್ನಡದಕ್ಕೆ ನಾ ಇಲ್ಲ ಕುಂದಾಪುರದಲ್ಲಿದ್ದಪ್ಪ. ಸೊ ಇದು ಓರ್ವ ಕಾನ್ಸ್ಟೇಬಲ್ ಅನಿಸುತ್ತೆ. ನಾರ್ಮಲ್ ಟಾಕ್ ಇದು. ಕಾಲ್ ಮಾಡ್ತಾರೆ. ಇವರ ಹೆಸರು ಮಂಜುನಾಥ್ ಅಂತ. ಇವರು ಸುಪ್ರೀತಾ ಏನೋ ಹೆಸರಲ್ಲಿ ಇಮೇಲ್ ಮಾಡಿರ್ತಾರೆ. ನೋಡಿ ಎಷ್ಟು ಅಜಾಗರೂಕತೆ ಅಂತ ಹೇಳಿದರೆ, ಯಾವುದೋ ಮೇಲಿಂದ ಮಾಡಿದರೆ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಡು ಮಾಡಿರ್ಬೋದು. ಸೊ ಇದು ಮಾಡಿರುವಂಥದ್ದು ತಪ್ಪೋ ಸರಿಯೋ ಎನ್ನುವಂತಹ ವಿಚಾರ ಖಂಡಿತವಾಗಿಯೂ ಅಲ್ಲ. ಆದರೆ ಮಾಡಿರುವಂತಹ ರೀತಿ ಯಾವ ರೀತಿಯದ್ದು ಅಂದರೆ, ಗಡಿಪಾರು ಮಾಡಿದರೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಏನೋ ಹಾಕಿರುವಂತಹ ಒಂದು ವಿಡಿಯೋ ಆ ಒಂದು ಕಾನ್ಸ್ಟೇಬಲ್ ಮಾಯಿಂದ ಬಂದಿರುವಂಥದ್ದು. ಸೊ ಎಲ್ಲವೂ ಆ ಒಂದು ಏನು ನೋಟಿಸಲ್ಲಿ ಇರುತ್ತೆ ಖಂಡಿತವಾಗಿಯೂ. ಸೊ ಆ ಒಂದು ಬೆಳವಣಿಗೆ ನಂತರ ನೋಡಿ, ಮನೆಯಲ್ಲಿ ಯಾರಿದ್ದಾರೆ ಅಂತ ಹೇಳ್ತಾರೆ, ಮನೆಯಲ್ಲಿ ತಂದೆ ತಾಯಿ ಮಾತ್ರ ಇರ್ತಾರೆ ಅಂತ ಹೇಳ್ತಾರೆ. ಇವರೆಲ್ಲೋ ಕೊಚ್ಚಿಯಲ್ಲೋ ಕೇರಳದಲ್ಲೆಲ್ಲೋ ಕೆಲಸ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಇದು ನೋಟಿಸ್ ಬಂದಿರುವಂಥದ್ದು. ನಂತರ ನೋಡಿ, ಈ ಒಂದು ಬೆಳವಣಿಗೆ ಆಗುತ್ತೆ ಅಂತ ಅವರು ಕನಸಿನಲ್ಲೂ ಅಂದ್ಕೊಂಡಿರ್ಲಿಕ್ಕಿಲ್ಲ. ನಂತರ ಆದಂತಹ ಬೆಳವಣಿಗೆ ನೋಡಿ. ಆತ್ಮೀಯ ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಕುಂದಾಪುರ ತಾಲೂಕಿನವನು, ಉಡುಪಿ ಜಿಲ್ಲೆ. ನನ್ನ ಮೇಲೆ ಇವಾಗ ಆಲ್ರೆಡಿ ಕೇಸ್ ಆಗಿದೆ. ಇವತ್ತು ಕಾಲ್ ಮಾಡಿ ಹೇಳಿದರು, ಭೀಮ್ಸೇನ್ ಅಂತ, ಪುತ್ತೂರು ತಾಲೂಕಿನ SI ಅಂತ ಹೇಳಿದರು. ಅವರು ಪೊಲೀಸ್ ಅಂತ ಹೇಳಿದರು, ಸಾರಿ. ಅವರು ಹೇಳಿದರು ಭೀಮ್ಸೇನ್ ಅಂತ ಹೇಳಿದರು ಅವ್ರ ಹೆಸರು. ನಿಮ್ಮ ಮೇಲೆ ನೋಟಿಸ್ ಜಾರಿ ಆಗಿದೆ, ಕೇಸ್ ಆಗಿದೆ. ನೀವು ಪುತ್ತೂರು ACP ಅವರಿಗೆ ನೀವು ಇಮೇಲ್ ಮಾಡಿದ್ರಲ್ಲ, ಅದ್ರ ಮೇಲೆ ನಿಮಗೆ ಕೇಸ್ ಆಗಿದೆ, ನೀವು ತನಿಖೆ ಹಾಜರಾಗಬೇಕು ಅಂತ ಹೇಳಿದರು. ಅದ್ರ ಬಗ್ಗೆ ನನಗೆ ಸಂಕ್ಷಿಪ್ತ ಮಾಹಿತಿ ಕೊಡಿ, ಯಾಕಂದರೆ ಅದು ಮುಂದೆ ಹೇಗೆ ನಾನು ನಿಭಾಯಿಸೋದಂತ ನಂಗೆ ಗೊತ್ತಿಲ್ಲ. ಯಾರಾದರೂ ತಿಳಿದವರಿದ್ದರೆ ದಯವಿಟ್ಟು ನನಗೆ ಮಾಹಿತಿ ಕೊಡಿ. ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ ನಾನು ಒಂದು ನ್ಯಾಯಪರವಾಗಿ ಇದು ಮಾಡಿರೋದು, ಹೋರಾಟಕ್ಕೆ ಧುಮುಕಿಲ್ಲ ನಾನು. ಆದರೂ ಕೂಡ ನಾನು ಒಂದು ಈ ಆರ್ಟಿಕಲ್ ಬರೆದು ನಾನು ಕಳಿಸಿದ್ದೀನಿ. ಆ ಕಳಿಸಿರೋದಕ್ಕೆ ವಿರುದ್ಧವಾಗಿ ನನ್ನ ಮೇಲೆ ಕೇಸ್ ಮಾಡಿದ್ದಾರೆ. ನನಗೆ ಭಯ ಅಲ್ಲ, ಆದರೂ ಇದು ಮನೆಗೆಲ್ಲ ಹೋದರೆ ಒಂಥರ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಏನಾದರೂ ಒಂದು ಮಾಹಿತಿ ಕೊಡಿ ಅಂತ ನಿಮ್ಮ ಹತ್ರ ಬೇಡ್ಕೊತಿದ್ದೀನಿ. ಇದು ನೋಡಿ, ಮೊದಲು ಯಾವುದೋ ಒಂದು ಗ್ರೂಪಿಗೆ ಕಳಿಸಿದಂತಹ ಒಂದು ವಾಯ್ಸು. ನಂತರ ನೋಡಿ, ನಾನು ಸೌಜನ್ಯ ಪರ. ಯಾಕಂದರೆ ನನಗೆ ಒಟ್ಟಾರೆ ಸತ್ಯ, ನ್ಯಾಯ, ಧರ್ಮ ಅಂದರೆ ಇಲ್ಲಿರೋದು ಅನ್ಯಾಯ ಆಗ್ತಿರೋದು, ಅದ್ರ ಬಗ್ಗೆ ನಾನು ಅದ್ರ ವಿರುದ್ಧವಾಗಿ ನಾನು ಮಾತಾಡಿದ್ದೀನಿ. ತಿಮ್ಮರೋಡಿ ಮೇಲೆ ಇದು ಆಗಿರೋದು ಅಂತ ಹೇಳಿದ್ರೆ, ಗಡಿಪಾರ ಆಗಿರೋದಕ್ಕೆ ನಾನು ವಿರೋಧವಾಗಿ ಮಾತಾಡಿದ್ದೀನಿ. ಇದು ಟೈಪ್ ಮಾಡಿ ನಾನು ಇಮೇಲ್ ಮಾಡಿದ್ದೀನಿ. ಅದು ಯಾವ ರೀತಿ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಈಗ ನಾನು ಅದು ಎಲ್ಲಿಂದ ತೆಗಿಯೋದಂತ ಗೊತ್ತಿಲ್ಲ, ಏನು ಬರ್ದಿದ್ದ ನನಗೂ ನೆನಪಾಗ್ತಿಲ್ಲ. ಯಾಕಂದರೆ ತುಂಬ ಟೈಮ್ ಆಯಿತು. ಅದು ಫಸ್ಟ್ ಗಡಿಪಾರಿಗೆ ನಾನು ಹಾಕಿರೋದು ಇಮೇಲು. ನೆಕ್ಸ್ಟ್ ಗಡಿಪಾರು ಅಂತ ಹೇಳಿದ್ರೆ, ಮೊನ್ನೆ ಒಂದು ಗಡಿಪಾರು ಅಂತ ಹೇಳಿದ್ರಲ್ಲ, ನೆಕ್ಸ್ಟ್ ಗಡಿಪಾರ ಅಂತ ಹೇಳಿದಾಗ ನಾನು ಅದನ್ನು ಒಂದು ಟೈಟಲ್ ಮಾಡಿ ನಾನೆಲ್ಲ ಗ್ರೂಪಿಗೆ ಕಳಿಸಿದ್ದೀನಿ. ಅದ್ರ ಮೇಲೆ ಯಾವುದೇ ರೀತಿ ಇದು ಬಂದಿಲ್ಲ. ಈಗ ನಾನೀಗ ಒಂದೊಂದೇ ಇದು ಮಾಡುವಾಗ ಒಂದೊಂದೇ ಕೇಸ್ ಆಗುತ್ತಂತೆ ಭಯ ಆಗುತ್ತಿದೆ. ಈಗ ಎಂತ ಮಾಡೋದಂತ ಅರ್ಥ ಆಗ್ತಾ ಇಲ್ಲ ನನಗೆ. ನೋಡಿ, ನಾವು ಏನಾದ್ರು ಒಂದು ಮಾಡ್ಲಿಕ್ಕೆ ಹೋದ್ರೆ, ಯಾರ ಬಗ್ಗೆನೋ ಒಂದು ಒಳ್ಳೆ ರೀತಿಯಿಂದ ಮಾತಾಡೋಕೆ ಹೋದ್ರೆ, ಅಥವಾ ವಿರೋಧ ಅಂದ್ರೆ ಒಂದು ಸರ್ಕಾರದ ಮೇಲೆ ಒಂದು ವಿರೋಧ ಮಾಡಿದ್ರೆ, ಸರ್ಕಾರದ ತಪ್ಪು ಅಂತ ಸತ್ಯ ಮಾಡೋಕೆ ಹೋದ್ರೆ, ಈ ತರ ಒಂದು ಕಾನೂನು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅನ್ನೋದಕ್ಕೆ ನಾನು ಸಾಕ್ಷಿ ಆಗ್ತೀನಿ. ತುಂಬ ಜನರಿಗೂ ಆಗಿದೆ ಈ ಮೊದಲು. ಯಾಕಂದರೆ ಹೋರಾಟದಲ್ಲಿ ಯಾರೆಲ್ಲ ಇದ್ರೋ ಅವ್ರ ಮೇಲೆಲ್ಲ ಕೇಸ್ ಆಗಿದೆ ಅಂತ ಗೊತ್ತು. ಆದರೆ ಈಗ ಸೆಕೆಂಡ್ರಿ ನನ್ನ ಮೇಲೆ ಕೇಸ್ ಆಗಿದೆ ಅನ್ನೋದು ನನಗೆ ಶಾಕ್ ಆಗಿದೆ. ನಂಗೊಂಥರ ಏನೂ ತೋಚ್ತಾ ಇಲ್ಲ. ದಯವಿಟ್ಟು ಏನಾದರೂ ಸೊಲ್ಯೂಷನ್ ಇದ್ದರೆ ದಯವಿಟ್ಟು ನೀವು ಹೇಳಿ ಅಂತ ನಿಮ್ಮ ಹತ್ರ ಮನೆ ಮಾಡ್ಕೊಳ್ತಿದ್ದೀನಿ. ದಯವಿಟ್ಟು ಯಾರೇ ಆಗಿರ್ಬೋದು, ದಯವಿಟ್ಟು ನಂಗೆ ಒಂದು ಸೊಲ್ಯೂಷನ್ ಹೇಳಿಕೊಡಿ ಅಷ್ಟೇ. ಯಾಕಂದರೆ ಮುಂದೇನು ಮಾಡಬೇಕು, ಅಲ್ಲೀಗ ಹಾಜರಾಗಬೇಕಂತ ಹೇಳಿದ್ದಾರೆ ಪುತ್ತೂರಿಗೆ. ನೋಟಿಸು ಮನೆಗೆ ಕೊಟ್ಟು ಬರ್ತೀವಿ, ನೀವು ಎಲ್ಲಿರೋದಕ್ಕೆ ಹೇಳಿದ್ರು, ನಾನು ಕೊಚ್ಚಿಯಲ್ಲಿರೋದಂತ ಹೇಳಿದ್ದೀನಿ. ಕಾನೂನು ಪ್ರಕಾರ ನಾನು ಅದು ತಪ್ಪೋ ಸರಿಯೋ ನಂಗೆ ಗೊತ್ತಿಲ್ಲ. ಆದರೆ ನನಗೆ
ಈ ಥರ ಆಗುತ್ತಂತ ಗೊತ್ತಿಲ್ಲ, ಆದರೆ ಫಸ್ಟ್ ಕೇಸ್ ಆಗಿದೆ ನಮ್ಮ ಮೇಲೆ. ಮುಂದೆ ಏನಾಗುತ್ತೆ ನಂಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನೋಡಿ, ಆತ ಮಾಡಿದಂತಹ ಒಂದು ಇಮೇಲ್ಗೆ ಇವತ್ತು ಪ್ರಕರಣ ದಾಖಲಾಗಿರುವಂಥದ್ದು. ಅಂದರೆ ಅಲ್ಲಿ ಕಾನೂನಾತ್ಮಕವಾಗಿ ಕೆಲವೊಂದು ಬೆಳವಣಿಗೆಗಳಾಗುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಇಮೇಲ್ ಹಾಕುವುದು ತಪ್ಪು ಅಂತ ಯಾರೂ ಹೇಳೋದಿಲ್ಲ. AC ಗೆ ಬೇಕಾದರೂ ಹಾಕಿ, ಅಥವಾ SP ಗೆ ಬೇಕಾದರೂ ಹಾಕಿ, ಕಮಿಷನರ್ಗೆ ಬೇಕಾದರೂ ಹಾಕಿ. ಆದರೆ ದುರುದ್ದೇಶ ಇಟ್ಟುಕೊಂಡು ಮೇ ಬಿ ಏನಾದರೂ ಕಲಹ ಉಂಟಾಗುವಂತಹ ರೀತಿಗಳಲ್ಲಿನ, ದ್ವೇಷ ಹರಡುವಂತಹ ರೀತಿಗಳಲ್ಲಿನ ಇಮೇಲ್ ಆಗಿದ್ದರೆ ಆರ್ಟಿಕಲ್ ಏನು ಅನ್ನುವಂಥದ್ದು ಕೂಡ ಇವತ್ತು ಅವರಿಗೆ ಗೊತ್ತಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಕಾನೂನು ಪಾಲಕರಿಗೆ ಎಸ್ಪೆಷಲಿ ಹೇಳಬೇಕಂದ್ರೆ ಪೊಲೀಸರಿಗೂ, ಇಂತಹ ಕಮಿಷನರ್ಗಳಿಗೂ, SP ಅವರಿಗೂ ಅಥವಾ AC ಗಳಿಗೂ ತಾವು ಇಮೇಲ್ ಕಳಿಸುವಂಥ ಸಂದರ್ಭದಲ್ಲಿ ಜಾಗರೂಕತೆಯಿಂದ ಬೇಕಾದರೆ ಬೇರೆ ಯಾರದಾದರೂ ಅಭಿಪ್ರಾಯಗಳನ್ನು ಕೇಳಿಕೊಳ್ಳಿ. ಯಾವುದು ಗೊತ್ತಿಲ್ಲ ಅಂತಿದ್ರೆ ಯಾಕೆ ಇಂತಹ ದುಡುಕಿನ ವ್ಯವಸ್ಥೆಯನ್ನು ಮಾಡ್ತೀರಾ, ದುಡುಕಿ ಇಂತಹ ಕೃತ್ಯಗಳನ್ನು ಮಾಡ್ತೀರಾ, ಒಂದು ರೀತಿಯಲ್ಲಿ ಕಾನೂನು ಬಾಹಿರವಾಗಿ ತಾವು ಮಾಡಿದ್ದೀರಾ ಅಂತಾನೆ ತಾವೇ ಒಪ್ಕೊಂಡಿದ್ದೀರಿ. ಅಂದರೆ ತಾವೇನೋ ಒಂದು ರೀತಿಯಲ್ಲಿ ಗೊತ್ತಾಗದೆ ಹಾಕಿರುವಂತಹ ವಿಚಾರ. ನೋಡಿ, ಯಾರಿಗೆ ಈ ಒಂದು ವಿಚಾರದ ಬಗ್ಗೆ ಹೆಚ್ಚಾಗಿ ತಿಳುವಳಿಕೆ ಇದೆ ಅವರಿಂದ ಕೇಳ್ಕೊಳ್ಳಿ ಏನು ಮಾಡಬೇಕು ಈ ಒಂದು ವಿಚಾರದಲ್ಲಿ. ಅಂದರೆ ನಮ್ಮ ಒಂದು ರೀತಿಯ ಅಭಿಯಾನವನ್ನು ನಾವು ಮಾಡಬೇಕು ಅಂದರೆ ಯಾವ ರೀತಿಯಲ್ಲಿ ಇದನ್ನು ಒಂದು ರೀತಿಯಲ್ಲಿ ಕಾನೂನು ವ್ಯವಸ್ಥೆಗೆ ಮುಟ್ಟಿಸ್ಬೋದು ಎನ್ನುವಂತಹ ರೀತಿ ಅಭಿಪ್ರಾಯ ಕೇಳಿ ನಂತರ ಇಂತಹ ಹೆಜ್ಜೆಯನ್ನು ಹಾಕಿ. ಇವಾಗ ದುಡುಕಿ ಮಾಡಿದಂತಹ ಈ ಒಂದು ಹೆಜ್ಜೆಗೆ ತಾವು ಪಶ್ಚಾತ್ತಾಪ ಪಡ್ಕೊಳ್ತಾ ಇದ್ದೀರಾ. ಹೋರಾಟ ಮಾಡೋದು ತಪ್ಪಲ್ಲ, ಹೋರಾಟಗಾರರು ಇರ್ತಾರೆ, ಅವರ ಜೊತೆ ಕೈ ಜೋಡಿಸಿ, ಬೆನ್ನಾಗಿ ನಿಲ್ಲಿ, ಬೆಂಬಲಿಸಿ. ಆದರೆ ಡೈರೆಕ್ಟಾಗಿ ತಾವು ಇನ್ವಾಲ್ವ್ ಆಗುವಂತಹ ಸಂದರ್ಭದಲ್ಲಿ ಎಲ್ರಿಗೂ ಮಾಡುವಂತಹ ಒಂದು ಉಪದೇಶ ಅಂತ ತಿಳ್ಕೊಂಡು ಪರವಾಗಿಲ್ಲ. ತಾವು ಇನ್ವಾಲ್ವ್ಮೆಂಟ್ ಆಗುವಂಥ ಸಂದರ್ಭದಲ್ಲಿ ತಮಗೂ ಕುಟುಂಬ ಇರುತ್ತೆ, ತಮ್ಮ ಕುಟುಂಬವನ್ನು ನೋಡೋದಕ್ಕೆ ಯಾರೂ ಬರೋದಿಲ್ಲ. ಇಂತಹ ಒಂದು ಪ್ರಕರಣಗಳು ದಾಖಲಾಗಿದೆ ಅಂತ ನೋಡಿ. ಇವತ್ತು ನಾವು ಮಾಧ್ಯಮದ ಮುಖಾಂತರ ಹೊರಗಡೆ ತರುವ ಉದ್ದೇಶ ಏನಪ್ಪ ಅಂದರೆ ಹೋರಾಟಗಾರರಿಗೆ ಗೊತ್ತಾಗಲಿ ಯಾವ ರೀತಿಯಲ್ಲಿ ಸಂಕಷ್ಟದಲ್ಲಿ ಇದ್ದಾರೆ ಅನ್ನುವಂತಹ ವಿಚಾರ ಹೊರಗಡೆ ಬರಲಿ ಅನ್ನುವಂತಹ ಒಂದೇ ಒಂದು ಉದ್ದೇಶಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸೊ ಇನ್ಯಾರಾದರೂ ಇಂತಹ ಒಂದು ದುಡುಕಿ ನಿರ್ಧಾರಗಳನ್ನು ತೆಗೋತಾ ಇದ್ದರೆ ಅವರಿಗೂ ಕೂಡ ಒಂದು ರೀತಿಯಲ್ಲಿ ಪಾಠ ಆಗಿರಲಿ ಅಂತ. ಅಂದರೆ ಕಾನೂನು ವ್ಯವಸ್ಥೆಯ ಮೇಲೆ ನಾವು ಹೆಜ್ಜೆಯನ್ನು ಇಡಬಾರ್ದು. ಕಾನೂನು ಏನು ಹೇಳುತ್ತೆ ಅದನ್ನು ಮಾಡಿಕೊಂಡು ಹೋದರೂ ಪರವಾಗಿಲ್ಲ. ತಾವು ಏನು ಆರ್ಟಿಕಲನ್ನು ಇಮೇಲ್ ಮಾಡಿ ಹಾಕಿದರೆ ಅನ್ನೋದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಆದರೂ ಕೂಡ ಹೇಳುವಂಥದ್ದು, ನಿಮ್ಮ ಮೇಲೆ ಪ್ರಕರಣ ದಾಖಲಾಗುವಂತಹ ಆರ್ಟಿಕಲ್ ಅದು ಆಗಿರೋ ಕಾರಣದಿಂದ ತಮ್ಮ ಮೇಲೆ ಇವತ್ತು ದೂರು ದಾಖಲಾಗಿರುವಂಥದ್ದು. ಸೊ ಇಂತಹ ವ್ಯವಸ್ಥೆಗಳಲ್ಲಿ ನಾವು ಒಂದು ಹೆಜ್ಜೆಗಳನ್ನು ಇಡುವಂಥ ಸಂದರ್ಭದಲ್ಲೂ ಕೂಡ 1000 ಬಾರಿ ಆಲೋಚನೆ ಮಾಡಿಕೊಳ್ಬೇಕು. ಇವತ್ತು ತಮಗಾದ ಪರಿಸ್ಥಿತಿ ಮುಂದೆ ಯಾರಿಗಾದರೂ ಬರ್ಬೋದು. ಸೊ ಆ ಒಂದು ಕಾರಣದಿಂದಾಗಿ ದಯವಿಟ್ಟು ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗುವವರು ತಮ್ಮ ಕುಟುಂಬ, ತಮ್ಮ ಹೆಂಡತಿ ಮಕ್ಕಳು, ತಾಯಿ ತಂದೆ ಎಲ್ಲವನ್ನ ಆಲೋಚನೆ ಮಾಡಿಕೊಂಡು ಮೊದಲೇ ಇಂತಹ ನಿರ್ಧಾರಗಳನ್ನು ತಗೊಂಡಿದ್ರೆ ಇಂತಹ ಅವಸ್ಥೆ ಬರ್ತಾ ಇರಲಿಲ್ಲ. ಸೊ ಇಲ್ಲಿ ಹೋರಾಟದಲ್ಲಿ ಭಾಗವಹಿಸುವುದು ತಪ್ಪಲ್ಲ, ಹೋರಾಟ ಮಾಡುವುದು ತಪ್ಪಲ್ಲ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದೇ ಹೋರಾಟ ಮಾಡಿಕೊಂಡು ಅದಂತ ಹೇಳಿಕೊಂಡು ಇವತ್ತಿನ ಈ ಒಂದು ಘಟ್ಟದಲ್ಲಿ ನಾವು ನಮ್ಮ ಕುಟುಂಬ ಅದು ಇದು ಎಲ್ಲವನ್ನ ಬಿಟ್ಟು ಹೋರಾಟದಲ್ಲಿ ಧುಮುಕಬೇಕು ಅಂದರೆ ಒಂದೋ ಬ್ಯಾಕ್ಗ್ರೌಂಡ್ ಗಟ್ಟಿಯಾಗಿರಬೇಕು, ಇಲ್ಲ ಅಂತಿದ್ರೆ ಯಾರ್ದಾದ್ರೂ ಸಹಾಯ ನಿಮಗೆ ಬರ್ತಾ ಇರಬೇಕು. ಇದ್ಯಾವುದೂ ಇಲ್ಲದೆ ತಾವು ಈ ಒಂದು ಹೋರಾಟದಲ್ಲಿ ಇಂಡೈರೆಕ್ಟ್ ಆಗಿಯೋ ಡೈರೆಕ್ಟ್ ಆಗಿಯೋ ಧುಮುಕುವುದು ಅದು ಒಂದು ರೀತಿಯಲ್ಲಿ ತಪ್ಪು ಅಂತಲೇ ನಮ್ಮ ಅಭಿಪ್ರಾಯ. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.